ನಮಸ್ತೆ ಬಾಗೇಪಲ್ಲಿ ಭಾಗ್ಯನಗರ. ವೆಲ್ಕಮ್ ಟು ಸುಮನ್ ಟಿವಿ. ದೆಹಲಿ ಚಲೋ ಸಂಸತ್ ಹೋರಾಟಕ್ಕೆ ಬಾಗೇಪಲ್ಲಿ ವಿದ್ಯಾರ್ಥಿಗಳ ಐಕ್ಯತಾ ಪ್ರತಿಭಟನೆ. ಬಾಗೇಪಲ್ಲಿ ನವದೆಹಲಿಯಲ್ಲಿ ನಡೆದ ಚಲೋ ಸಂಸತ್ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಬಾಗೇಪಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಐಕ್ಯತಾ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿಗಳ ವಿರುದ್ಧ ಹಾಗೂ ವಿದ್ಯಾರ್ಥಿಗಳ ಹಕ್ಕುಗಳ ರಕ್ಷಣೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಘೋಷಣೆಗಳನ್ನು ಕೂಗಿದರು. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ದೆಹಲಿಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ನಡೆಸಿರುವುದು ಹಾಗೂ ಕಣ್ಣೀರಿನ ಅನಿಲ ಪ್ರಯೋಗಿಸಿರುವುದನ್ನು ಖಂಡಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸೋದು ಪ್ರತಿಯೊಬ್ಬರ ಸಂವಿಧಾನಬದ್ಧ ಹಕ್ಕು. ವಿದ್ಯಾರ್ಥಿಗಳ ಧ್ವನಿಯನ್ನು ಹತ್ತಿಕ್ಕುವ ಬದಲು ಸರ್ಕಾರ ಅವರ ಬೇಡಿಕೆಗಳನ್ನು ಆಲಿಸಬೇಕು ಅಂತ ಒತ್ತಾಯಿಸಿದರು. ಇವತ್ತು ಬಾಗೇಪಲ್ಲಿಯಲ್ಲಿ SFI ಮತ್ತು DYFI ನೇತೃತ್ವದಲ್ಲಿ ಇವತ್ತು ಒಂದು ಹೋರಾಟ ಹಮ್ಮಿಕೊಂಡಿದ್ವು, ಒಂದು ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ಇಡೀ ದೇಶದಲ್ಲಿ ಇವತ್ತು ವಿದ್ಯಾರ್ಥಿಗಳ ಮೇಲೆ ಪೊಲೀಸರನ್ನು ಮತ್ತು CRPF ಅನ್ನು ಮತ್ತು RSS ಗುಂಡಗಳು ಸೇರಿಕೊಂಡು ಅಲ್ಲಿರುವಂಥ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ಅವರನ್ನು ಬೀದಿಗೆಳೆದು ಅವತ್ತು ಸಂಸದೆಗೆ ಹೋಗದಿರೋ ತಡೆದಿರುವಂಥ ವಿರುದ್ಧ ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇಡೀ ದೇಶದಲ್ಲಿ ಇವತ್ತು ನಾವು ಎರಡನೇ ಸ್ವತಂತ್ರ ಸಂಗ್ರಾಮ ಅಂತಲೇ ಹೇಳ್ಬೋದು. ಯಾಕಂತಂದಾಗ ಅವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರ ಸಂಗ್ರಾಮ ಮಾಡಿ ಅವತ್ತು ಇಡೀ ದೇಶದಲ್ಲಿರುವಂಥ ಬ್ರಿಟಿಷರನ್ನು ಒದ್ದೋಡಿಸಿದ್ದೀವಿ. ಇವತ್ತು ಜನರಲ್ಲಿ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಮತ್ತೊಮ್ಮೆ ಬಂದು ಇವತ್ತು BJP ಸರ್ಕಾರ ವಿದ್ಯಾರ್ಥಿಗಳನ್ನು, ಯುವಜನರನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ. ಇವತ್ತು ದೇಶದಲ್ಲಿ ನಾವು ಹೇಳ್ತಾ ಇದ್ದೀವಿ BJP ಸರ್ಕಾರಕ್ಕೆ, ನಿಮಗೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ಮಿಸ್ಟರ್ ನರೇಂದ್ರ ಮೋದಿ, ಮಿಸ್ಟರ್ ಅಮಿತ್ ಶಾ, ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ನೀವು ನಿಮ್ಮ ಸಚಿವ ಸಂಪುಟದಲ್ಲಿರುವಂಥ ಧರ್ಮೇಂದ್ರ ಅವರನ್ನು ಕೂಡಲೇ ಈ ರಾಜೀನಾಮೆ ಕೊಡೋಕ್ಕೆ ಒತ್ತಾಯಿಸಬೇಕಾಗತ್ತೆ. ಎಲ್ಲೋಗಿದ್ದೀರಾ? ನಿಮ್ಮ ಪುಡಾರಿಗಳೆಲ್ಲ ಎಲ್ಲಿ? ನಿಮ್ಮ ಪುಡಾರಿ ಸಂಘಟನೆಗಳೆಲ್ಲ ಎಲ್ಲಿ? ಇವತ್ತು ವಿದ್ಯಾರ್ಥಿಗಳು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದರೆ ಇವತ್ತು ಅವ್ರ ಬೆಂಬಲ ಸೂಚಿಸೋಕ್ಕೂ ಕೂಡ ನಿಮ್ಮ ಯೋಗ್ಯತೆ ಇಲ್ಲ. ನೀವು ಫೋನ್ ಮಾಡಿ ಬೇರೆಯವ್ರಿಗೆ ಬರ್ಡೇ ವಿಶೇಷ ಮಾಡೋಕ್ಕೆ ನಿಮಗೆ ಟೈಮ್ ಇರುತ್ತೆ. ಇವತ್ತು ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಹೋರಾಟ ಮಾಡ್ತಾ ಇದ್ದರೆ ನಾವು ಎಲ್ಲಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾವು ಇವತ್ತು ಏನು ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ನಾವು ನಿಮ್ಮನ್ನು ಬಿಡೋದಿಲ್ಲ. ಇಡೀ ನಮ್ಮ ದೇಶಾದ್ಯಂತ ಕೂಡ ಬಂದ್ಗೆ ಕರೆ ಕೊಡಬೇಕಾಗತ್ತೆ SFI DYFI. ಅದೇ ರೀತಿಯಲ್ಲಿ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಬಂದ್ಗೆ ಕರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇನ್ನು ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಪಾರದರ್ಶಕತೆ, ಪರೀಕ್ಷಾ ಅಕ್ರಮಗಳಿಗೆ ಕಟ್ಟುನಿಟ್ಟಿನ ಕ್ರಮ ಹಾಗೂ ವಿದ್ಯಾರ್ಥಿಗಳ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಬಾಗೇಪಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ಬಳಿಕ ಶಾಂತಿಯುತವಾಗಿ ಪ್ರತಿಭಟನೆ ಮುಕ್ತಾಯಗೊಳಿತು. ಈ ಸಂದರ್ಭದಲ್ಲಿ DYFI ಜಿಲ್ಲಾಧ್ಯಕ್ಷರು ಹಾಗೂ ವಕೀಲರಾದ ರಾಜಶೇಖರ್ S, DYFI ಜಿಲ್ಲಾ ಕಾರ್ಯದರ್ಶಿ ಹರೀಶ್, ಯುವ ಮುಖಂಡ ಗಣೇಶ್, ನಂದೀಶ್, ಗಂಗಾಧರ, ಸೋಮಶೇಖರ್, SFI ರಾಜ್ಯಾಧ್ಯಕ್ಷ ಶಿವಪ್ಪ ಹಾಗೂ ಪೃಥ್ವಿರಾಜ್, ಗಜೇಂದ್ರ ರೆಡ್ಡಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ತನ್ವೀರ್, ಬಾಗೇಪಲ್ಲಿ, ಸುಮನ್ ಟಿವಿ.